ಇವತ್ತಿನ ದಿನ ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆ ಕಥೆಯನ್ನ ಹೇಳ್ತೀನಿ. ನಿಜಕ್ಕೂ ತುಂಬಾ ಖುಷಿಯನ್ನ ಪಡ್ತೀರಿ. ಕರ್ನಾಟಕದಲ್ಲಿ ಬಳ್ಳಾರಿ ಅಂತ ಒಂದು ಜಿಲ್ಲೆ ಇದೆ. ಅಲ್ಲಿ ಶಕುಂತಲಾ ಶ್ರೀಧರ ಶೆಟ್ಟಿ ಅಂತ ಒಬ್ರು ಒಳ್ಳೆ ಸುಮಂಗಲಿ ಸ್ತ್ರೀ ಇದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಕಳೆದ ತಿಂಗಳು ನಡೆದ ಕಥೆ ಇದು. ಅನೇಕ ದಿವಸಗಳಿಂದ ಇವರ ಮನಸ್ಸಿನಲ್ಲಿ ಮಗನಿಗೆ ಉತ್ತಮ ಸಂಬಂಧದ ಜೊತೆ ವಿವಾಹ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಇರುತ್ತೆ. ಆದರೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಇವರಿಗೆ ಗೊತ್ತಾಗ್ತಿಲ್ಲ. ಯಾರೋ ಒಬ್ರು ಇವರಿಗೆ ಹೇಳ್ತಾರೆ, ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಅಪೇಕ್ಷೆಯನ್ನ ಪೂರೈಸ್ತಾರೆ, ನೀವು ಅವರ ಸೇವೆಯನ್ನ ಮಾಡಿ. ಅದಕ್ಕಾಗಿ ಶ್ರೀ ರಾಘವೇಂದ್ರ ಎಂಬ ಹೆಸರನ್ನ 1,00,000 ಬಾರಿ ಬರೆಯಿರಿ. ಹೀಗೆ ಅವರಿಗೆ ಒಂದು ಅಶರೀರವಾಣಿಯಂತೆ ಈ ವಿಷಯ ಅವರಿಗೆ ಸ್ಫುರಣವಾಗುತ್ತೆ, ಅವರಿಗೆ ತಿಳಿಯುತ್ತೆ. ಶಕುಂತಲಾ ಶ್ರೀಧರ್ ಅವರು ತಡ ಮಾಡಲಿಲ್ಲ. ಕೂಡಲೇ ಶ್ರೀರಾಘವೇಂದ್ರ ಎಂಬ ನಾಮಲೇಖನ 100 ಪುಸ್ತಕಗಳನ್ನ ತರಿಸಿಕೊಳ್ತಾರೆ. 1,00,000 ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವ ಸಂಕಲ್ಪವನ್ನು ಮಾಡ್ತಾರೆ. ಒಂದೊಂದು ಪುಸ್ತಕಗಳನ್ನ ಬರಿತಾ ಇರುವಂತೆ ಅವರ ಮನಸ್ಸಿನಲ್ಲಿ ಎಲ್ಲಿಲ್ಲದ ಉತ್ಸಾಹ, ನೆಮ್ಮದಿ, ಸಂತೋಷ, ಎಲ್ಲ ಸಂಶಯಗಳ ಪರಿಹಾರ ಇದೆಲ್ಲವೂ ಕೂಡ ಮನಸ್ಸಿನಲ್ಲಿ ಉಂಟಾಗ್ತಾ ಹೋಗುತ್ತೆ. ಹಾಗೆ ಬರಿತಾ ಬರಿತಾ ಮುಂದೆ ಸಾಗ್ತಾರೆ. ಕೇವಲ 5 ಪುಸ್ತಕ ಬರೆದು ಮುಗಿಸುವಷ್ಟರಲ್ಲಿ ಅವರ ಮನೆಯಲ್ಲಿ ಏನು ನಡೆಯಿತು ಗೊತ್ತಾ? ತುಂಬಾ ಕುತೂಹಲದ ವಿಷಯ. ಕೇಳಿ, ಅವರ ಬಾಯಿಂದಲೇ ನೀವೀಗ ಕೇಳಿ. ಶ್ರೀರಾಮಚಂದ್ರ ದೇವರು ಕನಸಿನಲ್ಲಿ ಬಂದಿದ್ರು, ಅವ್ರ ಪರಿವಾರದ ಜೊತೆ ಬಂದಿದ್ರು. ಅವ್ರು ಮಾತ್ರ ಮನೆಗೆ ಬಂದು ನಾನು ಬುಕ್ ಬರೋದನ್ನ ನೋಡ್ತಾ ನಿಂತಿದ್ರು. ಮತ್ತೆ ತುಂಬಾ ಸುಂದರವಾದ ಮುಖ ರಾಮದೇವ್ರದ್ದು. ನೀಲವರ್ಣದಿಂದ ಕೂಡಿತ್ತು, ತುಂಬಾ ನೀಲಿ ಇತ್ತು. ನನಗೆ ಬುಕ್ ನಾನು ಬರೀದ್ ನೋಡಿ ಮುಗುಳ್ದಿಂದ ನಗ್ತಿದ್ರು. ನಾನು ಸಂತೋಷದಿಂದ ಅವರಿಗೆ ನಮಸ್ಕಾರ ಮಾಡಿದೆ. ಆಮೇಲೆ ಎಚ್ಚರ ಆಯ್ತು. ಶ್ರೀರಾಘವೇಂದ್ರ ಎಂಬುದು ರಾಮದೇವರ ಹೆಸರು. ಆದ್ದರಿಂದ ರಾಮದೇವರು ಇವರಿಗೆ ಕನಸಿನಲ್ಲಿ ಕಂಡಿದ್ದಾರೆ. ಅನುಗ್ರಹವನ್ನ ಕರುಣಾಪೂರ್ಣವಾದ ದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಿದ್ರೆ ಇಷ್ಟಕ್ಕೆ ಇವರು ಅಂದುಕೊಂಡ ಕೆಲಸ ಮುಗಿದು ಹೋಯ್ತಾ, ಅಥವಾ ಇವರ ಉದ್ದೇಶ ಸಂಪೂರ್ಣವಾಗಿ ಈಡೇರುತ್ತಾ? ಇದಲ್ವಾ ನಿಮ್ಮ ಮುಂದಿನ ಪ್ರಶ್ನೆ. ಇವರಿಗೆ ಬರಿತಾ ಇರುವಂತಹ ಪುಸ್ತಕಗಳಲ್ಲಿ ಏನಾದ್ರೂ ತಪ್ಪಿದೆಯಾ, ನನಗ್ಯಾಕೆ ಹೀಗೆ ಸೂಚನೆ ನೀಡಿದ್ದಾರೆ ಎಂಬ ಗೊಂದಲದಲ್ಲಿ ಇದ್ದಾಗ ಅವರಿಗೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂಬ ಹೆಸರಿನ ನೆನಪು ಬರುತ್ತೆ. ಅದರಂತೆ ಬರೀತಾರೆ. ಆಗ ಏನು ನಡೆಯುತ್ತೆ? ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರಿ. ಕೇಳಿ. ಶ್ರೀ ಗುರುಭ್ಯೋ ನಮಃ. ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಬರೆದಿರ್ಲಿಲ್ಲ. ಅದಕ್ಕೆ ರಾಯರು ಈಗ ಬರ್ದಿರ್ಬೇಕು ಬುಕ್ಕದ ಮೇಲೆ ಅಂತಂದು ಮತ್ತೆ ಶ್ರೀ ಗುರುಭ್ಯೋ ನಮಃ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಬರೆದು ಸ್ಟಾರ್ಟ್ ಮಾಡಿದೆ. ರಾಯರಿಗೆ ಇದು ತುಂಬಾ ಇಷ್ಟವಾದ ಮಂತ್ರ ಏನೋ, ಅದಕ್ಕೆ ರಾಯರು ಈಗ ಮಾಡಿದ್ದಾರೆ ಅಂತ ನಾನು ನೆನೆಸ್ಕೊಂಡು ತುಂಬಾ ಸಂತೋಷದಿಂದ ಮತ್ತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಕೇವಲ 6 ಪುಸ್ತಕ ಮುಗಿಸುವಷ್ಟರಲ್ಲಿ ಮಂತ್ರಾಲಯದಿಂದ ಇವರಿಗೆ ಫೋನ್ ಬಂದಿದೆ, ದೂರವಾಣಿ ಬಂದಿದೆ. ಗುರುರಾಯರು ಆರಿಸಿ ಉತ್ತಮ ಕನ್ಯೆಯನ್ನು ಇವರ ಮಗನಿಗಾಗಿ ಸಿದ್ಧಪಡಿಸಿದ್ದಾರೆ. ಗುರುರಾಯರ ಅನುಗ್ರಹದಿಂದ ದೊರೆತ ಈ ಕನ್ಯೆ ಸಾಮಾನ್ಯಳಲ್ಲ, ಮಹಾಪುಣ್ಯವಂತೆ, ಮಹಾ ಸೌಭಾಗ್ಯವಂತೆ. ಇಂಥ ಕನ್ಯೆಯ ಜೊತೆ ನಿಶ್ಚಿತಾರ್ಥ ಎಂಬ ವಾರ್ತೆಯನ್ನ ಕೇಳಿದ ಶಕುಂತಲಾ ಶ್ರೀಧರ್ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಕನ್ಯೆ ನೋಡ್ಲಕ್ಕ ಬಾ ಅಂತ ಫೋನ್ ಬಂತು. ಮತ್ತೆ ಮಂತ್ರಾಲಯಕ್ಕೆ ಕನ್ಯೆ ನೋಡ್ಲಕ್ಕಂತ ಹೋಗಿ ಮಂತ್ರಾಲಯ ರಾಯರ ದರ್ಶನ ಮಾಡ್ಕೊಂಡು ಕನ್ಯೆ ನೋಡ್ಲಕ್ ಹೋದ್ವಿ. ಅದೇ ಹುಡುಗಿನೇ ಫಿಕ್ಸ್ ಆಯ್ತು. ನನ್ನ ಮಗ ಎಂಗೇಜ್ಮೆಂಟ್ ಆಯ್ತು. ನನಗೆ ದೇವರು ಒಳ್ಳೇದು ಮಾಡ್ದ. ಶ್ರೀ ರಾಘವೇಂದ್ರ ನಾಮಲೇಖನ ಬರೆಯೋದ್ರಿಂದ ನನಗೆ ತುಂಬಾ ಒಳ್ಳೇದಾಗಿದೆ. ಶುಭ ಸೂಚನೆಗಳು ಕೂಡ ಕೊಡ್ತಾ ಹೋಗ್ತಾರೆ ರಾಯರು. ಶ್ರೀ ರಾಘವೇಂದ್ರ ಎಂಬ ನಾಮಲೇಖನದಲ್ಲಿ ಇಂಥ ಅದ್ಭುತವಾದ ಶಕ್ತಿ ಇದೆ. ಇದನ್ನು ಅನುಭವಿಸಲು ನೀವು ಕೂಡ ಒಂದು ಹೆಜ್ಜೆ ಮುಂದೆ ಬನ್ನಿ. ಶಕುಂತಲಾ ಶ್ರೀಧರ್ ಅವರ ಭಕ್ತಿ, ಭಾವುಕತನ, ಶ್ರದ್ಧೆ ಇವುಗಳಿಗೆ ಮಾರು ಹೋದ ನಾವು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಇವರಿಗೂ, ಇವರ ಕುಟುಂಬಕ್ಕೂ, ಇವರ ಮಕ್ಕಳಿಗೂ ಎಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಿ ಸಮಸ್ತ ಸನ್ಮಂಗಳಗಳನ್ನು ಹರಸಲಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀ ರಾಘವೇಂದ್ರ 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 ಶ್ರೀ ರಾಘವೇಂದ್ರ